ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ವೃಷಭ ರಾಶಿ ಮತ್ತು ಗೃಹ ನಿರ್ಮಾಣ. ವೃಷಭ ರಾಶಿಗಿಂತ ಹೆಚ್ಚಾಗಿ ವೃಷಭ ಲಗ್ನಕ್ಕೆ ಇದು ಅನ್ವಯಿಸುತ್ತದೆ. ನಾವು ಹೆಡ್ಡಿಂಗ್ ಅಂದ್ರೆ ಕ್ಯಾಪ್ಷನ್ ವೃಷಭ ರಾಶಿ ಅಂತ ಕೊಟ್ಟಿದ್ದೇವೆ ನಿಜ, ಆದರೆ ವೃಷಭ ಲಗ್ನದವರು ಇದನ್ನು ಹೆಚ್ಚು ನೋಡ್ಕೊಳ್ಳಿ, ಇದು ನಿಮಗೆ ಹೆಚ್ಚು ಅನ್ವಯಿಸುತ್ತದೆ. ವೃಷಭ ಲಗ್ನದವರು ಹುಟ್ಟಿದವರಿಗೆ ಮನೆ ಅಂತ ನೋಡಿದ್ರೆ ಅದು 4ನೇ ಮನೆಯನ್ನು ನೋಡ್ಬೇಕು. ಲಗ್ನದಿಂದ 4ನೇ ಮನೆ ಅದು ಸಿಂಹ ರಾಶಿಯಾಗಿರ್ತದೆ. ಸಿಂಹ ರಾಶಿಗೆ ಅಧಿಪತಿ ಸೂರ್ಯ ಗ್ರಹವಾಗಿರುತ್ತದೆ. ನಿಮ್ಮ ಸೂರ್ಯ ನಿಮ್ಮ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ ನೋಡಿಕೊಳ್ಳಿ. ಯಾಕೆಂದರೆ 4ನೇ ಮನೆ ಅನ್ನೋದು ಮನೆ ಅಂದ್ರೆ ನಿಮ್ಮ ಮನೆ ಮತ್ತು ಮನಃಶಾಂತಿ, ತಾಯಿ ನೋಡಿ, ಕಾರು, ಬಂಗ್ಲೆ, ಲಕ್ಸುರಿ ಐಟಮ್ ಏನೇನಿದೆ ಎಲ್ಲದಕ್ಕೂ ಗೌರವ, ಘನತೆ ಎಲ್ಲದಕ್ಕೂ 4ನೇ ಮನೆಯೇ ಕಾರಣವಾಗಿರುತ್ತದೆ. ನಿಮ್ಮ ವೃಷಭ ಲಗ್ನದವರ ಒಂದು 4ನೇ ಮನೆ ಅಧಿಪತಿ ಸೂರ್ಯನಾಗಿರುವುದರಿಂದ ನಿಮ್ಮ ಸೂರ್ಯ ಎಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಇದು ನೋಡ್ಕೊಂಬಿಡಿ. ಇದನ್ನ ನೋಡ್ಕೊಳೋದು ಅಷ್ಟೇ ಅಲ್ಲ, ಆ ಸೂರ್ಯ ಒಬ್ಬನೇ ಇದ್ದಾನ ಅಥವಾ ಅದ್ರ ಜೊತೆಗೆ ಯುತಿ ಅಂದ್ರೆ ಅದ್ರ ಜೊತೆಗೆ ಮತ್ಯಾವ್ದಾದ್ರು ಗ್ರಹ ಇದಾವ, ಮಿತ್ರ ಗ್ರಹ ಇದಾವ, ಶತ್ರು ಗ್ರಹ ಇದಾವ ನೋಡ್ಕೊಳ್ಳಿ. ಉದಾಹರಣೆ, ಸೂರ್ಯನಿಗೆ ಗುರು ಜೊತೆಗಿದ್ರೆ ಅದ್ಭುತ, ನಿಮಗೆ ತುಂಬಾ ಒಳ್ಳೆಯದು. ಸೂರ್ಯನ ಜೊತೆಗೆ ಬುಧ ಇದ್ಬಿಟ್ರೆ ಬುಧಾದಿತ್ಯ ನೈಪುಣ್ಯ ಯೋಗ ಅಂತ ಕರಿತೇವೆ, ಅದು ಕೂಡ ತುಂಬಾ ಒಳ್ಳೆಯದು. ಸೂರ್ಯ ಕೂಡ ಒಳ್ಳೆ ಮನೆಯಲ್ಲಿ ಇರ್ಬೇಕಾಗ್ತದೆ, ಅದು ಕೂಡ ಇಂಪಾರ್ಟೆಂಟ್ ವಿಷಯ. ಹಾಗೆಯೇ ನೋಡಿ, ಸೂರ್ಯನ ಜೊತೆಗೆ ಮಂಗಳ ಇದ್ರೂ ಕೂಡ ಒಳ್ಳೆಯದೇ, ಮಿತ್ರ ಗ್ರಹ ಆಗಿರೋದ್ರಿಂದ ಅದು ಸೂರ್ಯನಿಗೆ ಹೆಚ್ಚು ಶಕ್ತಿಯನ್ನೇ ಕೊಡ್ತಾನೆ. ಆದರೆ ಸೂರ್ಯನ ಜೊತೆಗೆ ರಾಹು ಇದ್ರೆ, ಕೇತು ಇದ್ರೆ, ಸೂರ್ಯನ ಜೊತೆಗೆ ಶನಿದೇವರಿದ್ರೆ ನೋಡಿ ಇದರೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ಸೂರ್ಯನ ಜೊತೆಗೆ ಶುಕ್ರ ಇದ್ರೆ ಶುಕ್ರನಿಗೆ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಹೀಗೆ ನೋಡಿ, ಯಾವಾಗ ಈ ಸೂರ್ಯನ ಜೊತೆಗೆ ಶನಿ ದೇವರಿದ್ರು, ರಾಹು ಇತ್ತು, ಇದೆಲ್ಲ ದೋಷಗಳಿಗೆ ಒಳಪಟ್ಟಿರುತ್ತೆ ಆ ಜಾತಕ. ನೀವು ನೋಡ್ಕೊಳ್ಳಿ, ನಿಮ್ಮ ಶಾಸ್ತ್ರಿಗಳ ಮುಖೇನ ಇದಕ್ಕೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ಸೂರ್ಯನ ಜೊತೆಗೆ ರಾಹು ಇದ್ರೆ ಅದನ್ನ ಪಿತೃದೋಷ ಅಂತ ಕರಿತೇವೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ನೀವು ನಿಮ್ಮ ಶಾಸ್ತ್ರಿಗಳ ಹತ್ರ ತಿಳ್ಕೊಳ್ಳಿ. ನಾವೇ ತಿಳಿಸೋದಾದ್ರೆ ನೋಡಿ, ಗೋಕರ್ಣ ಅಥವಾ ಶ್ರೀರಂಗಪಟ್ಟಣಕ್ಕೆ ಹೋಗಿ ಏನು ಮೋಕ್ಷ ನಾರಾಯಣ ಬಲಿ ಹೋಮವನ್ನು ಮಾಡಿಸಿದ್ರೆ ತುಂಬಾ ಒಳ್ಳೆಯದು, ದೋಷ ನಿವಾರಣೆ ಆಗ್ತದೆ. ಆಗ ನಿಮಗೆ ಮನಃಶಾಂತಿಯೂ ಹೆಚ್ಚಾಗ್ತದೆ, ನಿಮ್ಮ ಮನೆಯಲ್ಲಿಯೂ ಕೂಡ ನೆಮ್ಮದಿ ಹೆಚ್ಚು ಪ್ರಾಪ್ತಿ ಆಗ್ತದೆ. ಹಾಗೆ ಸೂರ್ಯನಿಗೆ ಬೇರೆ ಗ್ರಹಗಳ ದೃಷ್ಟಿ ಎಲ್ಲಿಂದಾರಾದ್ರೂ ಬಿದ್ದಿದೆಯಾ ಅದು ನೋಡ್ಕೊಳ್ಳಿ. ಇದೆ ಮತ್ತೆ ಶನಿದೇವರು, ರಾಹು, ಕೇತು ಇವೆಲ್ಲಾ ದೃಷ್ಟಿಗಳು ಎಲ್ಲಿಂದಾದ್ರೂ ಬಿದ್ದಿದಾವ ನೋಡ್ಕೊಳ್ಳಿ. ನೋಡಿ, ನಿಮ್ಮ 4ನೇ ಮನೆಯಲ್ಲಿ ಅಂದ್ರೆ ವೃಷಭ ಲಗ್ನದಿಂದ 4ನೇ ಮನೆಯಲ್ಲಿ ಏನಾದ್ರೂ ಅಶುಭ ಗ್ರಹಗಳಿದ್ರೆ, ಅಕಸ್ಮಾತ್ ಒಂದು ಅಶುಭ ಗ್ರಹ ಇತ್ತು ಪರವಾಗಿಲ್ಲ, ಆದರೆ 2 ಅಶುಭ ಗ್ರಹ ಇದ್ರೆ ಅಥವಾ ಒಂದು ಅಶುಭ ಗ್ರಹ ಇದ್ದು ಮತ್ತೊಂದು ಅಶುಭ ಗ್ರಹದ ಶತ್ರುಗ್ರಹದ ದೃಷ್ಟಿ ಅದ್ರ ಮೇಲಾನಾದ್ರೂ ಬಿದ್ದಿದ್ರೆ ನೀವು ಮನೆ ಕಟ್ಲಿಕ್ಕೆ ತುಂಬಾ ಒದ್ದಾಡ್ತಾ ಇರ್ತೀರಾ. ಅಷ್ಟೇ ಅಲ್ಲ, ನಿಮ್ಮ ಮನಸ್ಸಿನಲ್ಲೂ ಕೂಡ ಸಾಕಷ್ಟು ಕಿರಿಕಿರಿ, ಟೆನ್ಷನ್ ಇರುತ್ತೆ, ನೆಮ್ಮದಿ ಇರುವುದಿಲ್ಲ. ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಅಶುಭ ಗ್ರಹಗಳನ್ನು ಎರಡನ್ನೂ ಕೂಡ ಶಾಂತಗೊಳಿಸಬೇಕಾಗ್ತದೆ. ಆಗ ನಿಮಗೆ ಮನೆ ಕಟ್ಟಲಿಕ್ಕೆ ದಾರಿ ಸಿಗ್ತದೆ. ಇಲ್ಲ ಹಾಗೆ ಬಿಟ್ಕೊಂಡ್ರೆ ಫಸ್ಟು ಮನೆ ಕಟ್ಟಲಿಕ್ಕೆ ತುಂಬಾ ಒದ್ದಾಡ್ತೀರಾ, ಅಥವಾ ಮನೆ ಕಟ್ಟಿದ ಮೇಲೆಯೂ ಕೂಡ ನಿಮಗೆ ನೆಮ್ಮದಿ ಇರಲ್ಲ, ಅಥವಾ ಆ ಮನೆಯನ್ನ ಮಾರಿ ಬಿಡಬಹುದು. ಸಾಕಷ್ಟು ಜನ ಮನೆ ಕಟ್ಟಿರ್ತಾರೆ, ಅದನ್ನ ಮಾರೋ ಪರಿಸ್ಥಿತಿ ಬಂದ್ಬಿಡ್ತಾರೆ, ಯಾವುದೋ ಸಾಲಗಳ ಬಾಧೆಯೋ ಮತ್ತೊಂದೋ ಏನೋ ಗೊತ್ತಿಲ್ಲ. ಹೀಗೆ ಆ ಗ್ರಹಗಳು ಆಕ್ಟ್ ಮಾಡ್ಬಿಡ್ತವೆ. ಆದ್ದರಿಂದ ಮನೆ ಕಟ್ಟುವ ಯೋಚನೆ ಮಾಡೋದಾದ್ರೆ
ಯಾವ್ಯಾವ ಗ್ರಹಗಳು 4ನೇ ಮನೆಯನ್ನ ನೋಡ್ತಾ ಇದ್ದಾವೆ ಅದನ್ನ ನೋಡ್ಕೊಳ್ಳಿ. ಅಕಸ್ಮಾತ್ ಗುರು ನೋಡಿದ್ರೆ ಅಥವಾ ಅಲ್ಲಿ ಗುರು ಇದ್ರೆ ತುಂಬಾ ಒಳ್ಳೆಯದು. ಚಂದ್ರ ನೋಡಿದ್ರೆ, ಬುಧ ನೋಡಿದ್ರೆ ಅಥವಾ ಅಲ್ಲಿ ಚಂದ್ರ ಬುಧ ಇದ್ರೆ ಅದು ಕೂಡ ನಿಮಗೆ ತುಂಬಾ ಒಳ್ಳೆಯದು. ಮನೆಯನ್ನ ಅದ್ಭುತವಾಗಿ ಕಟ್ಟಿಬಿಡಬಹುದು. ಮಂಗಳ ಗ್ರಹ ಇದ್ರೂ ಕೂಡ ಓಕೆ, ಮನೆಯನ್ನ ಅದ್ಭುತವಾಗಿ ಕಟ್ಟಿಬಿಡಬಹುದು. ಅಥವಾ ಬೇರೆ ಗ್ರಹಗಳು, ಶನಿ ಗ್ರಹಗಳು ಅಥವಾ ಅಶುಭ ಗ್ರಹಗಳು ಎರಡು ನೋಡಿಬಿಟ್ರೆ ಮನೆ ಕಟ್ಟೋದು ಕಷ್ಟ ಆಗ್ಬಿಡುತ್ತೆ. ಆದ್ದರಿಂದ ಯಾವ್ಯಾವ ಗ್ರಹಗಳು ಆ 4ನೇ ಮನೆಯನ್ನ ನೋಡ್ತಾ ಇದೆ ಅಂತ ಎಲ್ಲ ನೋಡ್ಕೊಳ್ಳಿ. ಅವನ್ನ ಶಾಂತಗೊಳಿಸ್ಲಿಕ್ಕೆ ಏನ್ ಮಾಡ್ಬೇಕಂತ ನಿಮ್ಮ ಶಾಸ್ತ್ರಿಗಳನ್ನ ಕೇಳ್ಕೊಳ್ಳಿ. ನೋಡಿ, ಎಲ್ಲರಿಗೂ ಕೂಡ ಒಬ್ಬ ಕುಲಗುರು ಅಂತ ಹಿಂದೆ ಇರ್ತಾ ಇದ್ರು. ಅಂದ್ರೆ ಒಬ್ಬ ಶಾಸ್ತ್ರಿಗಳನ್ನ ಕುಲಗುರು ಅಂತ ಕರಿತಾ ಇದ್ರು. ಅವರ ಒಂದು ಸಲಹೆ ತುಂಬಾ ಮುಖ್ಯವಾಗುತ್ತದೆ. ಈಗ ಜ್ಯೋತಿಷಿಗಳಿಗೆ ಎಲ್ಲರೂ ಏನ್ ಅನ್ಕೊಂತಾರೆ, ದುಡ್ಡು ಎಳಿಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ. ಕಮರ್ಷಿಯಲ್ ಈಗ ಆಗಿರಬಹುದು, ಆದ್ರೂ ಕೂಡ ಅವರು ಕೊಡುವ ಒಂದು ಸಲಹೆ ನಿಮ್ಮನ್ನು ಗೆಲ್ಲಿಸಿ ಬಿಡಬಹುದು. ಅಥವಾ ಅವರು ಕೊಡುವ ಒಂದು ಸಲಹೆ ನಿಮಗೆ ಬರುವ ಅಡ್ಡಿ ಆತಂಕಗಳನ್ನ ನಿವಾರಿಸಿ ಬಿಡಬಹುದು. ನಿಮ್ಮ ಸೋಲನ್ನು ತಡೆ ಹಿಡಿಯಬಹುದು. ಏನು ಕಳ್ಕೊಳ್ಳೋದು ಏನೂ ಇಲ್ಲ. ಅದಕ್ಕೇನ್ ಮಾಡಿ, ಒಬ್ಬ ಒಳ್ಳೆ ಗುರುವನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಅವರನ್ನ ಫಾಲೋ ಮಾಡೋದ್ ಕಲೀರಿ. ಯಾಕೆಂದ್ರೆ ನಿಮಗೆ ಗೊತ್ತಾಗಲ್ಲ. ಈಗ ನಾನು ಏನ್ ಹೇಳ್ತಾ ಇದ್ದೀನಿ ವಿಷಯಗಳೆಲ್ಲ ನಿಮಗೆ ಅರ್ಥ ಆಗಲ್ಲ ತಾನೇ. ಅರ್ಥ ಆಗಿಲ್ಲ ಅಂದ್ರೆ ಒಬ್ಬ ಶಾಸ್ತ್ರಿಗಳ ಹತ್ರ, ಒಳ್ಳೆ ಶಾಸ್ತ್ರಿಗಳ ಹತ್ರ ಹೋಗಿ ತಿಳ್ಕೊಳ್ಳಿ. ಒಂದು ಅರ್ಧ ಗಂಟೆ ಸಮಾಲೋಚನೆ ಮಾಡಿ. ನಿಮ್ಮ ಜಾತಕದಲ್ಲಿ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ ತಿಳ್ಕೊಳ್ಳಿ. ಇದರಿಂದ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ತಿಳ್ಕೊಂಬಿಡಿ. ಈಗ ಉದಾಹರಣೆ, ಯಾವುದೋ ಒಂದು ಸಾಡೆ ಸಾತಿ ನಡೀತಾ ಇರುತ್ತೆ, ಅಥವಾ ಅರ್ಧಾಷ್ಟಮ ಶನಿ ನಡೀತಾ ಇರುತ್ತೆ, ಅಥವಾ ಅಷ್ಟಮ ಶನಿ ನಡೀತಾ ಇರುತ್ತೆ. ಅವಾಗ ನೀವು ಮನೆ ಕಟ್ಟಕ್ ಹೋದ್ರಿ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚು ಖರ್ಚು ಬರ್ತದೆ, ವ್ಯಯ ಹೆಚ್ಚಿಗೆ ಆಗ್ತಾ ಇರುತ್ತೆ. ಉದಾಹರಣೆ, ನೀವು 25 ಲಕ್ಷದ ಮನೆ ಕಟ್ತೀರಿ ಅಂದ್ರೆ 30 ಲಕ್ಷ ಖರ್ಚಾಗಿಬಿಡಬಹುದು. ಕೆಲವು ಮೋಸಗಳಾಗ್ಬಿಡ್ಬಹುದು. ನೀವು ಮನೆ ಕಟ್ಟೋದು ಲೇಟ್ ಆಗಿಬಿಡಬಹುದು, ತಡವಾಗಿ ನಿಧಾನಗತಿಯಲ್ಲಿ ಕೆಲಸ ನಡೆದು ಬಿಡಬಹುದು. ಆದ್ದರಿಂದ ಅವರು ಗುರುಬಲ ಯಾವಾಗಿದೆ ಅಂತ ತಿಳಿಸ್ತಾರೆ. ಅಥವಾ ಅಲ್ಲಿ ಏನೇನ್ ಗ್ರಹಗಳಿದ್ದಾವೆ, ಅವಕ್ಕೆ ಏನ್ ಶಾಂತಿ ಮಾಡ್ಬೇಕಂತಾನೂ ಕೂಡ ತಿಳಿಸ್ತಾರೆ. ಒಳ್ಳೆ ಸಮಯ ಯಾವಾಗಿದೆ ಅಂತಾನು ತಿಳಿಸ್ತಾರೆ. ಆದ್ದರಿಂದ ಒಳ್ಳೆ ಶಾಸ್ತ್ರಿಗಳನ್ನ ಕೇಳಿಬಿಟ್ಟು ನೀವು ಕೆಲಸವನ್ನ ಮುಂದುವರಿಸಿ. ಯಾಕಪ್ಪ ಗುರು ಇರ್ಬೇಕಂದ್ರೆ ನೋಡಿ, ಮಹಾರಾಜರಿಗೂ ಕೂಡ ರಾಜಗುರು ಅಂತ ಒಬ್ರು ಇರ್ತಾ ಇದ್ರು. ಈಗಿನ ಕಾಲದಲ್ಲಿ ಕೂಡ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಈ ಶಾಸ್ತ್ರಿಗಳನ್ನ ಭೇಟಿಯಾಗಿ, ಪಂಡಿತರನ್ನು ಭೇಟಿಯಾಗಿ ಸಾಕಷ್ಟು ಸಲಹೆಗಳನ್ನ ತಗೊಳ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ವಿಷಯ, ತಪ್ಪಲ್ಲ. ಇದು ತುಂಬಾ ಉಪಾಯಕಾರಿ, ತುಂಬಾ ಒಳ್ಳೆಯದು, ಉಪಯೋಗಕಾರಿಯಾಗಿದೆ. ಆದ್ದರಿಂದ ಒಬ್ಬ ಒಳ್ಳೆ ಶಾಸ್ತ್ರಿಯನ್ನ ನೀವು ಕೂಡ ಮೀಟ್ ಆಗಿ, ಮನೆ ಕಟ್ಟುವಿಕೆಗೆ ಮಾತ್ರ ಅಲ್ಲ ಎಲ್ಲದಕ್ಕೂ ಕೂಡ ನೋಡಿ, ವಿದ್ಯಾಭ್ಯಾಸವನ್ನು ಕೂಡ 4ನೇ ಮನೆ ತಿಳಿಸ್ತದೆ. ಆದ್ದರಿಂದ 4ನೇ ಮನೆಯ ಗ್ರಹವನ್ನ ಶಕ್ತಿಯುತಗೊಳಿಸ್ಕೊಳ್ಳಿ. ಉದಾಹರಣೆ, ಈಗ ಸೂರ್ಯ ನೋಡಿ, ನಿಮ್ದು ವೃಷಭ ಲಗ್ನದವರಿಗೆ 4ನೇ ಮನೆ ಅಧಿಪತಿ ಸೂರ್ಯನಾಗಿರೋದ್ರಿಂದ ಸೂರ್ಯನಿಗೆ ಏನೂ ಮಾಡ್ಬೇಕಾಗಿಲ್ಲ. ನಮಸ್ಕಾರ ಪ್ರಿಯನಾಂ ಭಾಸ್ಕರ, ನಮಸ್ಕಾರ ಮಾಡ್ಬೇಕು. ಬೆಳಿಗ್ಗೆನ ಎದ್ಬಿಟ್ಟು ಬೆಳಗಿನ ಜಾವದಲ್ಲಿ ಒಂದಿಷ್ಟು ಉದ್ದಿನ ಕಡ್ಡಿ, ಏನು ಅಗರಬತ್ತಿ ಬೆಳಗ್ಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಸಾಕು. ಯಾವ್ಯಾವ ತಿಂಗಳಲ್ಲಿ ಹುಟ್ಟಿದ್ರೆ ಏನು ಧ್ಯಾನ ಮಾಡ್ಬೇಕಂತ ಶಾಸ್ತ್ರ ಹೇಳ್ತದೆ. ನಿಮ್ಮ ಶಾಸ್ತ್ರಿಗಳನ್ನ ಕೇಳಿ ತಿಳ್ಕೊಂಬಿಡಿ, ಅಥವಾ ನಮಗೆ ಕರೆ ಮಾಡಿ ನಾವು ತಿಳಿಸ್ತೇವೆ. ಮಂತ್ರ ಅನ್ನೋದಾದ್ರೆ ಓಂ ನಮೋ ಸೂರ್ಯಾಯ ನಮಃ, ಓಂ ನಮೋ ಸೂರ್ಯಾಯ ನಮಃ, ಓಂ ನಮೋ ಸೂರ್ಯಾಯ ನಮಃ. ಈ ಮಂತ್ರವನ್ನ 12 ಸಾರಿ ಹೇಳಿದರೆ ಸಾಕು, ಸೂರ್ಯನ ಅನುಗ್ರಹ ಸಿಗ್ತದೆ. ಯಾಕಂದ್ರೆ ಬಹಳ ಕೆಲಸದ ಒತ್ತಡ ಇರ್ತವೆ, 108 ಸಲ ಮಾಡ್ರಿ ಅಂತ ಹೇಳಕ್ಕಾಗಲ್ಲ.
ಪ್ರತಿದಿನ ಮಾಡೋದಾದ್ರೂ ಮಾಡಿ, ಇಲ್ಲದಿದ್ರೆ ಕೊನೆಗೆ ಅಟ್ಲೀಸ್ಟ್ ಭಾನುವಾರವಾದ್ರೂ ಮಾಡಿ. ಯಾರು ವೃಷಭ ಲಗ್ನದಲ್ಲಿ ಹುಟ್ಟಿದವರು ಇಷ್ಟು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ ಸ್ಥಾಪನೆ ಆಗ್ತದೆ, ಎಲ್ಲಾ ರೀತಿ ಒಳ್ಳೆಯದಾಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ಮಾಡಿರುವ ಮುಖ್ಯ ಉದ್ದೇಶ ಯಾರ್ಯಾರು ಏನೇನ್ ತೊಂದರೆಯಲ್ಲಿದ್ದಾರೆ ಆ ತೊಂದರೆಯನ್ನ ತಗ್ಗಿಸೋದು, ತೊಂದರೆಯಿಂದ ಹೊರಗೆ ತರೋದು ನಮ್ಮ ಮುಖ್ಯ ಉದ್ದೇಶ. ಯಾವುದೇ ರೀತಿ ತೊಂದರೆ ಆಗಿರ್ಲಿ, ಜಾತಕ ರೀತ್ಯ ತೊಂದರೆ ಇರ್ಬೋದು, ಸ್ತ್ರೀ ಶಾಪಗಳು, ಪಿತೃದೋಷಗಳು ಏನೇ ಇರ್ಬೋದು, ಅಥವಾ ವಾಮಾಚಾರಗಳು, ದುಷ್ಟಶಕ್ತಿ ಪ್ರಯೋಗಗಳು, ಆತ್ಮಗಳ ಪ್ರಯೋಗಗಳು ಇರ್ಲಿ, ಏನು ತೊಂದರೆ ಇಲ್ಲ. ಅವೆಲ್ಲಕ್ಕೂ ಸೂಕ್ತ ಸಲಹೆಯನ್ನು ನೀಡಿ ಯಾವ ಮಂತ್ರವನ್ನು ಧ್ಯಾನ ಮಾಡಿದ ಶಕ್ತಿ ಬರ್ತದೆ ಅಂತ ತಿಳಿಸ್ತೇವೆ. ನಾವು ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋವನ್ನು ಬಿಟ್ಟಿದ್ದೇವೆ. ಸಾಧ್ಯವಾದರೆ ನೋಡಿ, ಇಲ್ಲದಿದ್ದರೆ ನಮಗೆ ಕರೆ ಮಾಡಿ, ನಾವೇ ಸೂಕ್ತ ಸಲಹೆಯನ್ನ ನೀಡ್ತೇವೆ. ಈ ವಾಮಾಚಾರಗಳಿಂದ ಹೊರಗೆ ಬರೋದು ಹೇಗೆ, ಅದರ ವಿರುದ್ಧ ಹೋರಾಡೋದು ಹೇಗೆ, ಅದನ್ನ ಹೊರಗೆ ಓಡಿಸೋದು ಹೇಗೆ ಅಂತ ನಾವು ತಿಳಿಸ್ತೇವೆ. ಶುಭವಾಗಲಿ.